ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಮೇಡಮ್ ಅವ್ರ ಹತ್ರ ಸಾಕಷ್ಟು ಗಂಡ ಹೆಂಡತಿ ವಿಚಾರಗಳೇ, ಫ್ಯಾಮಿಲಿ ಸಮಸ್ಯೆಗಳಿರೋವೇ ತುಂಬ ಕೇಸುಗಳು ಹೋಗಿದ್ದಾವೆ ಮತ್ತು ಅವುಗಳದ್ದು ರಿಸಲ್ಟ್ಗಳು ಹಂಗೆ ಸಿಕ್ಕಿವೆ. ಸಾಕಷ್ಟು ಜನ ಬ್ಯಾಕ್ ಟು ಬ್ಯಾಕ್ ಅವ್ರ ಹತ್ರ ಪರಿಹಾರ ಪಡೆದವ್ರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಬಟ್ ತುಂಬ ಜನನ ಮಾತಾಡ್ಸೋಕ್ಕಾಗಲ್ಲ. ಕೆಲವು ಜನಗಳನ್ನ ನಾನು ಮಾತಾಡಿಸ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಹೋಗಿ ಬಂದಮೇಲೆ ಯಾವ ಥರ ಐತೆ ಲೈಫ್, ಅವ್ರದ್ದು ಜೀವನ ಹೆಂಗೆ ಚೇಂಜಸ್ ಆಗಿದೆ, ಯಾವ ಥರ ಅದು ವಾಪಸ್ಸು ಸರಿ ಹೋಗಿದೆ, ಗಂಡ ಹೆಂಡತಿ ಒಂದು ಬಿರುಕು ವಾಪಸ್ಸು ಸರಿ ಹೋಗಿರೋ ಒಂದಷ್ಟು ವಿಚಾರಗಳನ್ನ, ಡೈವರ್ಸ್ ಕೇಸ್ಗಳಾಗೋ ಒಂದು ಸಂದರ್ಭಗಳು ಬಂದಿರೋ ಕೂಡ ವಾಪಸ್ಸು ಸರಿ ಹೋಗಿ ಚೆನ್ನಾಗಿ ಜೀವನ ಮಾಡ್ತಾವ್ರೆ. ಸೊ ಈ ಒಂದು ಕೇಸ್ಗಳನ್ನ ಅವರು ಬಾಯ್ಬಿಟ್ಟು ಅವರೇ ಮಾತಾಡ್ತಾರೆ. ಮಾತಾಡ್ಸೋಣ. ಮತ್ತೊಬ್ಬರನ್ನ ಮಾತಾಡಿಸ್ತೀನಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಹೇಳಿ, ನಿಮ್ಮ ವಿಚಾರ ಹೇಳಿ ಫಸ್ಟ್. ಈಗ ಯಾವ ತೊಂದರೆಗಳಲ್ಲಿ ನೀವು ಸಿಕ್ಕಾಕೊಂಡಿದ್ರಿ, ಮೇಡಮ್ ಅವ್ರ ಹತ್ರ ಹೋಗಿ ಬಂದಮೇಲೆ ಏನೆಲ್ಲ ಬೆಸ್ಟ್ ನಿಮ್ಗೆ ಒಳ್ಳೇದಾಗೈತೆ? ಸರ್, ನಾವು ಗಂಡ ಹೆಂಡತಿ ಇಬ್ರು ದೂರ ಆಗಿ ಸುಮಾರು 2 ವರ್ಷ ಆಗಿತ್ತು. ಓಕೆ, 2 ವರ್ಷ. 2 ವರ್ಷ ಆಗಿತ್ತು. ನಾನು ಇದು ವಿಡಿಯೋ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ ಅವ್ರ ಬಗ್ಗೆ. ನೋಡಿ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ವಿತಿನ್ 8 days ಅಲ್ಲೇ ರಿಸಲ್ಟ್ ಸಿಕ್ತು ಸರ್. ನನಗೆ ಅವ್ರ ಕಡೆ ನಮ್ಮ ಮನೆ ಕಡೆಯಿಂದ ಫೋನ್ ಬಂತು. ಅವ್ರು ಹೇಳಿದ್ರು ಇಷ್ಟ ದಿನದೊಳಗಡೆ ಆಗುತ್ತಮ್ಮ ಅಂತ. ಅವ್ರು ಹೇಳಿದ ದಿನಗಳ ಮುಂಚೆನೆ ನನಗೆ ಅವ್ರ ಕಡೆಯಿಂದ ಫೋನ್ ಬಂತು. ಮತ್ತ 15 ದಿನದಲ್ಲೇ ನಾವಿಬ್ರು ಗಂಡ ಹೆಂಡತಿ ಚೆನ್ನಾಗಿ ಆರಾಮಾಗಿದ್ದೀವಿ ಸರ್. ಈಗ ಯಾವುದೇ ರೀತಿಯ ತೊಂದರೆ ಏನು ಇಲ್ಲ. ಅಲ್ಲ, 15 ದಿವಸಕ್ಕೆ ಅದು 2 ವರ್ಷದಿಂದ ಗ್ಯಾಪ್ ಇದ್ದಿದ್ದು 15 ದಿವಸದಲ್ಲಿ ವಾಪಸ್ ಬಂದ್ರಾ? ಹೌದು ಸರ್. 8 ದಿನಕ್ಕೆ ಫೋನ್ ಮಾಡಿದ್ರು ಸರ್ ನನಗೆ. ಅವರೇ ಫೋನ್ ಮಾಡಿದ್ರಲ್ಲ, ನೀವು ಟ್ರೈ ಮಾಡಿದ್ರಾ? ಫೋನ್ ಮಾಡಿದ್ರು ಸರ್ ನನಗೆ. ನೀವು ಟ್ರೈ ಮಾಡಿದ್ರಾ ಕನೆಕ್ಟ್ ಆಗಕ್ಕೆ? ಸರ್ ಮಾಡಿದ್ದೆ ಸರ್ ನಾನು. ಅದನ್ನ ನೋಡಿ ರಿಟರ್ನ್ ವಾಪಸ್ ಮಾಡಿರೋದಾ? ಇಲ್ಲ ಸರ್, ನಾನು ಬ್ಲಾಕ್ ಲಿಸ್ಟ್ ಹಾಕಿದ್ರು ಅವ್ರು. ಆಕ್ಚುಲಿ ನನ್ನ ನಂಬರ್ ಎಲ್ಲ ಓಕೆ ಬ್ಲಾಕ್ ಲಿಸ್ಟ್ ಹಾಕಿದ್ರು. ಮತ್ತೆ ಅವರೇ ಬ್ಲಾಕ್ ಲಿಸ್ಟ್ ತೆಗೆದು ಮತ್ತೆ ನನಗೆ ಫೋನ್ ಕಾಲ್ ಮಾಡಿದ್ದೆ ಸರ್. ಹೇಗ ಅನ್ಸುತ್ತೆ ಮೇಡಮ್? ಯಾವ ತರ ನಿಮ್ಮ ಕುಟುಂಬ ಯಾವ ತರ ಇದೆ ಈಗ ಪ್ರೆಸೆಂಟ್? ಸರ್, ಈಗ ನಮ್ಮ ಕುಟುಂಬ ಹೇಳಕ್ಕೆ ಸಾಧ್ಯ ಇಲ್ಲ ಸರ್. ಆ ತರ ಖುಷಿಯಲ್ಲಿದೀವಿ ನನ್ನ ಮಕ್ಕಳು, ನಾನು. ಎಷ್ಟು ಜನ ಮಕ್ಕಳು ತುಂಬಾ ಮೇಡಮ್? ಖುಷಿಯಾಗಿದ್ದೀವಿ ಸರ್. ಮಕ್ಕಳು? ನಂಗೆ 2 ಮಕ್ಕಳಿದ್ದಾರೆ ಸರ್. ಏನ್ ಮಾಡ್ತಾವ್ರೆ? ಅವರೆಲ್ಲ ಹೈಯರ್ ಸ್ಟಡೀಸ್ ಮಾಡ್ತಿದ್ದಾರೆ ಸರ್. ಸೊ ಏನ್ ಕಾರಣಕ್ಕೆ ಇದು ಆಚೆ ಹೋಗಿದ್ರು ಮೇಡಮ್ ಇವರು? ಆಕ್ಚುಲಿ ನನಗ್ ಗೊತ್ತಿಲ್ಲ ಸರ್ ಏನ್ ಪ್ರಾಬ್ಲಮ್ ಅಂತ, ಏನ್ ಬ್ಲಾಕ್ ಮ್ಯಾಜಿಕ್ ಅಂತಾನೂ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ನಾವು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ವಿ. ಯಾವ ತರ ಆಯ್ತು ಅಂತಾನು ನಮಗ್ ಗೊತ್ತಿಲ್ಲ. ನಾನು ತುಂಬಾ ಪೂಜೆ ಪುನಸ್ಕಾರ ಎಲ್ಲಾ ಮಾಡಿದೀನಿ. ಆದ್ರೆ ಯಾವ್ದ್ರಲ್ಲೂ ಫಲ ಸಿಗ್ಲಿಲ್ಲ ನನಗೆ. ತಾಯಿ ಅವರು ಒಂದ್ ಫೋನ್ ಕಾಲಲ್ಲಿ ನಾನು ಈ ತರ ಇದೆ ಅಮ್ಮ, ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ದೆ. ಸರಿ ಬನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಅವ್ರ ಮಾತಾಡ್ಸ್ಕೊಂಡು ಬಂದೆ. ಮತ್ತೆ 8 ದಿನಕ್ಕೆ ನಾನು ತಿರುಗಾ ಮತ್ತೆ ಅವ್ರ ಹತ್ರ ಹೋಗಿದ್ದೆ. ನಾನು ಏನೋ ಮಾತಾಡ್ಕೊಂಡ್ ಬರ್ಬೇಕು ಅಂತ. ಅವ್ರ ಹತ್ರ ಕುತ್ಕೊಂಡು ಮಾತಾಡೋವಾಗ್ಲೇ ಫೋನ್ ಬಂತು ಸರ್ ನಂಗೆ. ಅವ್ರ ಜೊತೆ ಇದ್ದಾಗ ನಮ್ಮ ಮನೆಯವ್ರದ್ದು ಫೋನ್ ಬಂತು. ಓಕೆ 2 ವರ್ಷದಿಂದ ಬರ್ದೇ ಇರೋ ಫೋನ್ ಆಗ ಬಂತು. ಅವತ್ತು ಬಂತು ಸರ್. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಬ್ಲಾಕ್ ಲಿಸ್ಟ್ ಹಾಕಿದ್ರು. ಅಂತವ್ರು ಅವರೇ ಫೋನ್ ಮಾಡಿದ್ರು ಸರ್. ಆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನನ್ನಂತ ಹೆಣ್ಮಕ್ಳು ಎಷ್ಟೋ ಜನ ಅವರಿಂದ ಇವತ್ತು ಅವ್ರ ಗಂಡನ ಜೊತೆ ಸುಖವಾಗಿದ್ದಾರೆ ಸರ್. ಮನೆ ಬಿಟ್ಟು ಎಲ್ಲಿ ಹೋಗಿದ್ರು ಯಜಮಾನ್ರು? ಅವ್ರು ಬೇರೆ ಅವ್ರ ತಾಯಿ ಜೊತೆ ಇದ್ರು ಸರ್. ನೀವು ಸಪರೇಟ್ ಇದ್ದಿದ್ದಾ? ಹೌದು ಸರ್. 2 ವರ್ಷ ಆಗಿತ್ತಲ್ವಾ ಸರ್. ಕಾರಣ ಬಂದು ಇದು ಅಂತ ಮೇಜರ್ ಕಾರಣ ಏನೋ ಗಲಾಟೆ ಆಗಿ ಹೋಗಿದ್ದು? ಏನಿಲ್ಲ ಸರ್, ಆ ತರ ಏನೂ ಇಲ್ಲ ಸರ್. ಸೊ ಸಿಂಪಲ್ ಆಗಿ ಇದು ಅವರು ಮನೆ ಬಿಟ್ಟು ಹೋಗಕ್ ಕಾರಣ ಏನೋ? ಮನೆ ಬಿಟ್ಟು ಅದೇ ನಾವು ಇಬ್ರು ಏನೋ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅವ್ರ ಅಕ್ಕ ಅವ್ರ ತಾಯಿ ಅವರೆಲ್ಲ ಏನೋ ಇದ್ ಮಾಡಿರ್ತಾರೆ ಮೋಸ್ಟ್ಲಿ, ಅದಕ್ಕೋಸ್ಕರ ಆಗಿರುತ್ತೆ ಸರ್. ಸೊ ಈಗ ಚೆನ್ನಾಗಿದ್ದೀರಾ? ಸರ್, ನಿಜವಾಗ್ಲೂ ಹೇಳಕ್ಕೆ ಹೇಳಿಲ್ವಾ, ಅದನ್ನ ಹೇಳಕ್ಕೆ ಮಾತುಗಳೇ ಇಲ್ಲ ಸರ್ ನನಗೆ. ತುಂಬಾ ಚೆನ್ನಾಗಿದ್ದೀವಿ ಸರ್. ಏನ್ ಮಾಡೋದು ಮೇಡಮ್ ಯಜಮಾನ್ರು ಕೆಲಸ? ಅವ್ರು ಡ್ಯೂಟಿಗೆ ಹೋಗ್ತಾರೆ ಸರ್. ಗೌರ್ಮೆಂಟ್ ಎಂಪ್ಲಾಯ್ ಸರ್. ಓಕೆ ಸೊ ಈಗ ಮನೆ ಕಡೆ ನೋಡ್ಕೊಂತವ್ರೆ, ತಾಯಿ ಮನೆಯವ್ರ ಕಡೆನೂ ಚೆನ್ನಾಗಿ ನೋಡ್ಕೊಂತಾರ? ನೋಡ್ಕೊತಾರೆ ಸರ್. ಓಕೆ, 2 ಕುಟುಂಬಕ್ಕೆ ನೋಡ್ಕೋತಾರೆ ಈಗ? ಹೌದು ಸರ್. ಓಕೆ, ಒಳ್ಳೇದಾಗ್ಲಿ ಮೇಡಮ್ ಅವರೇ. ಥ್ಯಾಂಕ್ ಯು ಸರ್. ಎಲ್ಲ ತಾಯಿಯ ಅನುಗ್ರಹ ಸರ್ ನಮ್ಗೆ. ಓಕೆ ಮೇಡಮ್. ಪ್ರಿಯದರ್ಶಿನಿ ಮೇಡಮ್ ಅವರ ಅನುಗ್ರಹ. ಓಕೆ, ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಇದು ಇವರು ಗಂಡ ಹೆಂಡ್ತಿರ ಜಗಳ ಸರ್. ಅಂದರೆ ಹೊಂದಾಣಿಕೆ ಇಲ್ಲದಂತೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇಲ್ಲ ಬೇರೆ ಕಡೆಯಿಂದ ಹೇಳಿಕೆ ಮಾತಾಗಿರ್ಬೋದು. ಈಗ ಇಲ್ಲಿ ಹೆಂಗಾಗಿದೆ ಅಂತ ಅಂದರೆ ತಾಯಿ, ಅಕ್ಕ,
ಈ ಕೆಲವರು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಇದು ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅದನ್ನು ನೋಡು ಸಹಿಸೋಕ್ಕಾಗಲ್ಲ, ನಾನು ಎತ್ತುತ್ತಾ ಇರುವಾಗ ಹೊರಗಡೆಯಿಂದ ಬಂದಿರೋರು ರಾಜ್ಯವ ಅಂದರೆ ನನ್ನ ಮಗ ಅವ್ರ ಮಾತು ಹೇಳ್ದಂಗೆ ಕೇಳ್ತಾನಲ್ಲ ಅನ್ನೋದೊಂದು ಇದಿರುತ್ತೆ, ಈಗೋ ಇರುತ್ತೆ. ಇಲ್ಲಿ ಇತ್ತಗೆ ನನ್ನ ಮಾತು ಕೇಳಲ್ಲ, ತಾಯಿ ಮಾತು ಅಂಥ ಒಂದು ಪರಿಸ್ಥಿತಿನಲ್ಲಿ ದೂರವಾಗಿರುವಂಥ ಕೇಸ್ ಸರಿ. ಸೊ ಇದು ಅವ್ರು ಹೇಳಿದ್ರು, ಈಗ ನಿಮ್ಮ ಹತ್ರ ಬಂದು ಏನೋ ಕುಂತು ಮಾತಾಡಬೇಕಾದಾಗಲೇ ಅವ್ರ ಫೋನ್ ಬಂತು, 2 ವರ್ಷದಿಂದ ಅವರು ಟಚ್ ಇರಲಿಲ್ಲ ಅಂತ. ಸೊ ಇದು ಅಲ್ಲಿಂದ ಜಾಗದಿಂದ ಏನಾದರೂ ಸಪೋರ್ಟ್ ಆಯಿತಾ, ಇಲ್ಲ ನೀವು ಏನಾದರೂ ಅಲ್ಲಿ ಏನೋ ಪ್ರಯೋಗಗಳು ಟೈಪ್ ಏನಾದ್ರು ಪ್ರಯೋಗಗಳ ಟೈಪ್ ಇತ್ತು ಸರ್. ಹಾಂ, ನೀವು ಮಾಡ್ತಾ ಇದ್ರಾ? ಸೊ ಅದು ಅವ್ರಿಗೆ ವಾಪಸ್ ಗಮನ ಬಂದ ಸರ್, ಸಿಗೋರಿಗೆ ಸ್ಪಾಟಲ್ಲೇ ರಿಸಲ್ಟ್ ಸಿಗುತ್ತೆ. ಒಂದೇ ದಿನದಲ್ಲಿ ಕೊಡ್ತಾರೆ ತಾಯಿ, ಅಂದರೆ ಅವಳು ಮುಂದೆ ಬಂದು ನಿಂತ್ಕೋಬೇಕಷ್ಟೆ. ಸೊ ಇದು ಚಮತ್ಕಾರಗಳ ಥರ ತುಂಬ ಗ್ಯಾಪ್ ಇದ್ರೂ ಅದು ಕನೆಕ್ಟ್ ಆಗುತ್ತೆ. ಅಂದರೆ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ನಾನು ಇವತ್ತೇ ಆಗುತ್ತೆ ನಾಳೆನೇ, ಈಗ ಇವ್ರು ಹೇಳಿದ್ರು, ಇವ್ರಿಗೆ ನಾನು ಕೊಟ್ಟಿದ್ದು 48 ದಿನ ಟೈಮ್ ಕೊಟ್ಟಿದ್ದೆ, ಇವ್ರು ಹೇಳಿದ್ರು ನನಗೆ 8 ದಿನದಲ್ಲೇ ಕೆಲಸ ಆಯಿತು ಅಂತ ಹೇಳಿದ್ರು. ಅಂದರೆ ಅವರವರ ಒಂದು ಸ್ಟಾರ್. ಈಗ ಒಟ್ನಲ್ಲಿ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಸರ್. ಈಗ ಯಾವುದೇ ಒಂದು ನಾವು ಕೆಲಸ ಮಾಡಬೇಕು ಅಂದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದಷ್ಟು ನಮಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆಯೋ ಹೊರತು ನಾವು ದುಡುಕಿದ್ರಿಲ್ಲ ಸರ್. ಸೊ ಇವರು ಮಿಡ್ಲಲ್ಲಿ ಈ ಥರ ದೂರ ಆಗಬೇಕಂದ್ರೆ ಅವರು ಸುಳ್ಳು ಹೇಳಿರ್ಬೋದು ನಮಗೆ, ಯಾಕಂದ್ರೆ ಏನೋ ಒಂದು ಕಾರಣ, ಬಲವಾದ ಕಾರಣ ಇದ್ರೆ ಅಲ್ವಾ ಮೇಡಮ್ ಆಚೆ ಹೋಗೋಕ್ಕೆ ಸಾಧ್ಯ. ಸಿಂಪಲ್ ಆಗಿ ಆಚೆ ಹೋಗೋಕ್ಕಾಗಲ್ಲ. ಹೌದು. ಏನಿತ್ತು, ನೀವೇನ ಪತ್ತೆ ಮಾಡಿದ್ರ? ಅಂದ್ರೆ ಆ ಅಪ್ಪನಿಗೆ ಬೇರೆ ಕಡೆ ಅಫೇರ್ ಇತ್ತು. ಸೊ ಹಾಗಾಗಿ ಇವ್ರನ್ನ ಬಿಟ್ಟವರು. ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಗೌರ್ಮೆಂಟ್ ಅಫಿಷಿಯಲ್ಗಳೇ ಆಗಿರ್ಬೋದು, ಈಗ ಎಲ್ಲ ಒಂದು ಅಫಿಷಿಯಲ್ಗಳು ಬಿಟ್ಕೊಡಲ್ಲ, ಯಾವುದನ್ನು ಸ್ವಲ್ಪ ಇದಕ್ಕೆ ಹಂಚ್ತಾರೆ, ಮಾನ ಮರ್ಯಾದೆಗೆ ಹಂಚ್ತಾರೆ. ಈಗಿರೋವಾಗ ಹೇಳ್ಕೊಂಡಿಲ್ಲ ಅಂತ. ಸೊ ಹಾಗಾಗಿ ಇವಾಗ ಅದು ಇನ್ನೊಂದು ಅದೆಲ್ಲ ಕಟ್ಟಾಗಿದೆ ಸರ್, ಕಟ್ಟಾಗಿದೆ. ಈಗ ಮಾಮೂಲಿ ನನ್ನ ಹೆಂಡತಿ ಮಕ್ಕಳು, ಈಗ ಅಪ್ಪ ತಾಯಿ ಅಕ್ಕಂದಿರನ್ನ ಯಾವ ಥರ ನೋಡ್ಕೋಬೇಕು, ಹೆಂಡತಿ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು, ಆ ಥರ ನೋಡ್ಕೋಬೇಕು. ಸೊ ಇದು ನೀವು ಕೊಟ್ಟಿದ್ದೊಂದು ಅವ್ರಿಗೆ ಸಜೆಷನ್ ಪೂಜೆದು. ಹೌದು. ಸೊ ಅದ್ರ ಮುಖಾಂತರ ಇದೆಲ್ಲ ಕೆಲಸ ಆಗಿದೆ. ಹೌದು ಸರ್. ಸೂಪರ್, ಓಕೆ, ಒಳ್ಳೆಯದಾಗಲಿ. ಈ ಥರದ್ದು ಸಮಸ್ಯೆಗಳಲ್ಲಿ ಇರೋರಿಗೆ, ಸ್ಪೆಷಲಿ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಗಲಾಟೆಗಳಾಗ್ಬೋದು. ಬಟ್ ಗಲಾಟೆ, ಸಣ್ಣ ಪುಟ್ಟ ಗಲಾಟೆ ಅದು ದೊಡ್ಡದಾಗಿ ಡೈವರ್ಸ್ ಲೆಕ್ಕಕ್ಕೂ ಹೋಗ್ತವೆ, ಇಲ್ಲ ಬಿಟ್ಟು ಇಲ್ಲ. ಕೋರ್ಟು ಚಿತ್ರದುರ್ಗದೊಂದು ಕೋರ್ಟ್ ಕೇಸು ರತಿ ಅಂತ ಹೇಳಿ ಅವ್ರು, ನಾನು ಹೇಳಿದೆ ಮಾತಾಡೋಣಮ್ಮ, ಮಾತಾಡಿಸ್ಲಾ ಅಂತ. ಇಲ್ಲ ಮೇಡಮ್, ಸ್ವಲ್ಪ ಅತ್ತೆ ಮನೆಯಲ್ಲಿ ಇದ್ದೀನಿ, ಆಗಲ್ಲ, ಅತ್ತೆ ಇದ್ದಾರೆ, ಯಜಮಾನ್ರು ಇದ್ದಾರೆ. ಕೋರ್ಟ್ ಲೆವೆಲ್ವರೆಗೂ ಹೋಗಿತ್ತು ಕೇಸು. ಡೈವರ್ಸ್ ವಾಪಸ್ ತಗೋಬಿಟ್ಟಿದ್ದಾರೆ. ಓಕೆ, ಅಂದ್ರೆ ಡೈವರ್ಸ್ ಅಪ್ಲೈ ಮಾಡಿದ್ರು, ಅಪ್ಲೈ ಮಾಡಿ ವಾಪಸ್ ತಗೊಂಡಿದ್ದಾನೆ. ಇಬ್ರು ಕಾಂಪ್ರಮೈಸ್ ಆಗಿ ವಾಪಸ್ ತಗೊಂಡಿದ್ದಾರೆ, ಮತ್ತೆ ಹೊಸ ಜೀವನ ಪ್ರಾರಂಭ ಮಾಡಿ. ಹೆಲ್ಪ್ ಆಗಲಿ. ಈ ಥರದ್ದು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಏನಾನೋ ತೊಂದರೆ ಇದ್ದ ಕೇಸ್ಗಳು ಬಂದಾಗ ಸ್ವಲ್ಪ ಕೇರ್ ತಗೊಂಡು ಮಾಡಿಕೊಡ್ತಾ ಇದ್ದೀರಾ, ಅದು ಕಂಟಿನ್ಯೂ ಮಾಡ್ತಾ ಹೋಗಿ. ಕೆಲವು ಕುಟುಂಬಗಳಿಗೆ ಹೆಲ್ಪ್ ಆಗಲಿ ಇದು. ಸೊ ವೀಕ್ಷಕರೇ, ಯಾಕಂದರೆ ಪ್ರಿಯದರ್ಶಿನಿ ಮೇಡಮ್ ಅವ್ರದ್ದು ಕೇಸ್ಗಳು, ರಿಸಲ್ಟ್ಗಳಿರೋವುಗಳನ್ನ ಮಾತಾಡ್ಸೋಣ ಅಂದ್ಕೊಂಡೆ ಈ ಒಂದಷ್ಟು ವಿಚಾರಗಳನ್ನ ಕೆಲವೊಬ್ಬೊಬ್ಬರು, ಸ್ಪೆಷಲಿ ಗಂಡ ಹೆಂಡತಿ ವಿಚಾರಗಳೇ ಸಾಕಷ್ಟು ಸಕ್ಸಸ್ ಮಾಡಿಕೊಟ್ಟವ್ರೆ. ಹಾಗಾಗಿ ಅದೇ ಥರದ್ದೇ ಕೆಲವೊಬ್ಬೊಬ್ಬರನ್ನ ಮಾತಾಡ್ಸಿದ್ದೀನಿ, ಅವ್ರ ಅನುಭವಗಳನ್ನ ಶೇರ್ ಮಾಡವ್ರೆ. ಸೊ ಆ ಥರ ತೊಂದರೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಬೇರೆ ವಿಚಾರಗಳನ್ನ, ಕೆಲವೊಂದಷ್ಟು ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ, ಬ್ಲ್ಯಾಕ್ ಮ್ಯಾಜಿಕ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕ.